ಸೊ ಹಾಯ್ ಆಲ್, ಇವತ್ತು ಏನು ಪ್ರಾಡಕ್ಟ್ ನಾನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಗಾಡಿ ಪ್ರೊಟೆಕ್ಟ್ ಮಾಡುವಂಥ ಒಂದು ಟಾರ್ಪಲ್ ಥರ. ಈಗ ಜಾಸ್ತಿ ಬಿಸಿಲುಗಾಲ ಆಗಿರುತ್ತೆ, ಅದಾದಮೇಲೆ ಲೈಕ್ ಮಳೆ ಬಂದರೆ ಅಥವಾ ಯಾವುದಾದ್ರೂ ಹಕ್ಕಿಗಳು ಗಾಡಿ ಗಲೀಜು ಮಾಡದೇ ಇರೋ ಥರ ಪ್ರೊಟೆಕ್ಟ್ ಮಾಡಬೇಕು ಅಲ್ವಾ. ಸೊ ಹಾಗಾಗಿ ಈ ಒಂದು ಟಾರ್ಪಲ್ನ ಬಳಸಿ ಗಾಡಿಯನ್ನು ಕವರ್ ಮಾಡಲಿಕ್ಕೆ ಉಪಯೋಗ ಆಗುವಂಥದ್ದು. ಇನ್ನು ಇದರಿಂದ ಏನೇನೆಲ್ಲ ಉಪಯೋಗ ಇದೆ ಅನ್ನೋದನ್ನ ನಾವು ನೋಡೋದಾದರೆ, ಜಾಸ್ತಿ ಸ್ಟ್ರೆಂತ್ ಇದೆ ಈ ಒಂದು ಟಾರ್ಪಲಲ್ಲಿ. ಅದಾದಮೇಲೆ ಕವರ್ ಮಾಡಲಿಕ್ಕೂ ಕೂಡ ಬಹಳ ಈಸಿಯಾಗಿದೆ. ಆಮೇಲೆ ತುಂಬ ದೊಡ್ಡದಾಗೂ ಇದೆ ಸಹ, ಫುಲ್ ಗಾಡಿ ಕವರ್ ಮಾಡ್ಬೋದು. ಸೊ ವರ್ತ್ ಫಾರ್ ಬೈಯಿಂಗ್ ಇದು. ಇದರ ಲಿಂಕ್ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ, ಲಿಂಕ್ ಶೇರ್ ಮಾಡ್ತೀವಿ. ಸೊ ಮತ್ತು ಮೇಜರಾಗಿ ಇದರಿಂದ ಏನು ಉಪಯೋಗ ಅಂತಂದರೆ, ಯಾರು ಒಂದು ಸತಿ ಮನೆಗೆ ಹೋಗಿ ಟಾರ್ಪಲ್ನ ತೊಗೊಂಡು ಕ್ಯಾರಿ ಮಾಡಿ ಮತ್ತೆ ಹಾಕಿ ಅದು ಒಂಥರ ಏನು ಟೈಮ್ ಕನ್ಸ್ಯೂಮಿಂಗ್ ಅಂತ ಅನ್ಬೋದು. ಆದರೆ ಈಗ ಒಂದು ಟಾರ್ಪಲಲ್ಲಿ ಏನಂತಂದರೆ ಗಾಡಿಗೆ ನಾವು ಫಿಕ್ಸ್ ಮಾಡಿಸಿರುವಂಥದ್ದು ಹಾಗೂ ಸಹಿತ ನಾವು ಮಾಡ್ಕೋಬೋದು. ಅದು ಹೇಗೆ ಅನ್ನೋದನ್ನು ಇವಾಗ ನಾನು ತೋರಿಸ್ತೀನಿ ರೀ. ಸೊ ಇಲ್ಲಿ ನೋಡಿ, ಇದು ಇಲ್ಲಿರೋವಂಥದ್ದೇನು ಅಂತ ಅಂದರೆ ಆ ಒಂದು ಟಾರ್ಪಲ್ ಇಡಲಿಕ್ಕೆ ಒಂದು ಬಾಕ್ಸು. ಸೊ ನೀಟಾಗಿ ಇದ್ರ ಒಳಗಡೆ ನಾವು ಇಡ್ಬೋದು. ಹೇಗೆ ಅಂತ ಅಂದರೆ, ಇಲ್ಲಿ ಇದನ್ನ ರೊಟೇಟ್ ಮಾಡಿದ್ರೆ ನಾವು ಯಾವಾಗ ಎಲ್ಲ ಇದ್ರ ಕೆಲಸ ಆಗಿದೆ, ನಾವು ಇನ್ನೇನು ಗಾಡಿ ಈಚೆ ತೆಗಿಬೇಕು ಅನ್ಬೇಕಾದ್ರೆ ಟಾರ್ಪಲ್ ತೆಗಿಬೇಕು ಅಲ್ವಾ. ಸೊ ಆಗ ಇದನ್ನು ಯೂಸ್ ಮಾಡಿಕೊಂಡು ನಾವು ಇದನ್ನು ಯೂಸ್ ಮಾಡಿಕೊಂಡು ಇದ್ರ ಒಳಗಡೆ ಈಸಿಯಾಗಿ ಅದನ್ನು ಮೂವ್ ಮಾಡ್ಬೋದು ಒಳಗಡೆ. ಸೊ ನಾವೇ ಅದನ್ನು ಏನೋ ಕಷ್ಟಪಟ್ಟು ತುರ್ಕೋದು ಆ ರೀತಿ ಎಲ್ಲ ಏನೋ ಒಂದು ಗೋಜ್ಲಿ ಕೆಲಸ ಇದರಲ್ಲಿ ಇಲ್ಲ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ನಾವು SD ಅಡ್ವೆಂಚರ್ ಗಾಡಿನ ಕವರ್ ಮಾಡಿದ್ದೀವಿ ಅಂತ. ಸೊ ಟಾರ್ಪಲ್ನ ಈ ಗಾಡಿಗೆ ಹೇಗೆ ಹಾಕಿದ್ವಿ ಅನ್ನೋದನ್ನ ನೋಡಿದ್ದೀರಾ. ಕೀಪ್ ವಾಚಿಂಗ್, ಸಬ್ಸ್ಕ್ರೈಬ್ ಮಾಡಿ ಚಾನಲ್.